ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಸುಜುಕಿ ಸಾಮುರೈ ಒಂದು ಸಣ್ಣ ರಿವ್ಯೂ ಕೊಡ್ತಿದ್ದೇನೆ. ಇಂಜಿನ್ ಸ್ಪೆಕ್ ಎಲ್ಲ ಹೇಳೋದಿಲ್ಲ ನಾನು, ಒಂದು ಫುಲ್ ಒಂದು ರಿವ್ಯೂ ಕೊಡುವ ಅಂತ. ಫಸ್ಟಿಗೆ ನಾವು ಫ್ರಂಟಿಂದ ಸ್ಟಾರ್ಟ್ ಮಾಡುವ. ಫ್ರಂಟಲ್ಲಿ ಶೋಗಂದು ಹೆಡ್ಲೈಟು, ಮಾಸ್ಕ್, ಆಮೇಲೆ ಶೋಗಂದು ಇಂಡಿಕೇಟರ್ಸ್ ಆ್ಯಂಡ್ ಕೆಳಗಡೆ 2 ಮಿನಿ ಫಾಗ್ ಲೈಟ್ ನೋಡ್ಬೋದು. ಮತ್ತು ಅಪಾಚೆದ ಡಿಸ್ ಸೆಟಪ್ ಹಾಕಿದ್ದೇನೆ, ಫುಲ್ ಸೆಟ್. ಅಂದರೆ MC, ಕ್ಯಾಲಿಪರು, ಪ್ಲೇಟ್, ಆಮೇಲೆ ಶಾಕ್ ಅಬ್ಸರ್ವ್ ಸಹ ಹಾಗೆ ಅಪಾಚೆದೆ. ಪಲ್ಸರ್ ಇದೊಂದು ಸ್ಪೋಕ್, ಆಮೇಲೆ ಸ್ಪ್ಲೆಂಡರ್ ಇದು ರಿಮ್, ಫ್ರಂಟ್ ಇದು ರಿಮ್. ಆ್ಯಂಡ್ ಫ್ಲೂಯಿಡ್ ಪೈಪು ಯೂನಿಕಾರ್ನ್, ಇದು ಸ್ವಲ್ಪ ಉದ್ದ ಬರ್ತದೆ ಅದಕ್ಕೋಸ್ಕರ. ಆ್ಯಂಡ್ ಕಂಪ್ಲೀಟ್ ಗಾಡಿ ರೀಕಂಡೀಷನ್ ಆಗಿದೆ. ಪಿನ್ ಟು ಪಿನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ 90% ಕಂಪ್ಲೀಟ್ ಆಗಿದೆ. ಸೊ ಇನ್ನು ಪೆಂಡಿಂಗ್ ಅಂತೇಳಿ ಇರೋದು ಅಂತ ಹೇಳಿದರೆ ಫ್ರಂಟಿಗೆ ಒಂದು ಮೀಟ್ರ್ ವಾರ್ಮ್ ಹಾಕ್ಲಿಕ್ಕೆ ಉಂಟು, ಆಗ ಮೀಟ್ರ್ ವರ್ಕಿಂಗ್ ಆಗ್ತದೆ. ಆ್ಯಂಡ್ ಇಲ್ಲಿ ಮೀಟ್ರ್ ಅಸೆಂಬ್ಲಿ ನೋಡೋದಾದರೆ ಇದು ಆ್ಯಕ್ಚುಲಿ ಸಮುರೈದು ಟೈಪ್ 2 ಮೀಟರ್ ಅಸೆಂಬ್ಲಿ. ಗಾಡಿ 1997, ಸೊ ಅದಕ್ಕೆ ಸಣ್ಣ ಮೀಟ್ರ್ ಬರ್ತದೆ. ಸೊ ಇದು ನಾನು ಸೆಕೆಂಡ್ ಮಾಡೆಲ್ದು ಮೀಟ್ರ್ ಹಾಕಿದ್ದು, ಫ್ಯೂಲ್ ಗೇಜ್ ಬರೋದು. ಇದರಲ್ಲಿ ಫ್ಯೂಲ್ ಗೇಜ್ ಇಲ್ಲ, ಯೂನಿಟ್ ಇಲ್ಲ, ಡಮ್ಮಿಯಾಗಿ ಇಟ್ಕೊಂಡದ್ದು ಅಷ್ಟೇ, ಯಾಕಂದರೆ ಇಲ್ಲಿ ಗ್ಯಾಪ್ ಕವರ್ ಆಗ್ತದೆ. ಮತ್ತು ಇದು ಬಾರ್ ಹ್ಯಾಂಡಲ್ ಅಂತಲ್ಲ, ಇದು ಆ್ಯಕ್ಚುಲಿ ಸಮುರೈಗೆ ಸ್ಟಾಕ್ ಬರ್ತದೆ ಮೋಸ್ಟ್ಲಿ ಹ್ಯಾಂಡ್ಲ್, ಅದಕ್ಕೊಂದು ರಾಡ್ ವೆಲ್ಡ್ ಆಗಿದೆ. ಆ್ಯಕ್ಚುಲಿ ನಾನು ನನ್ನ ಅಂಕಲ್ ಕೈಯಿಂದ ಪರ್ಚೇಸ್ ಮಾಡಿದ್ದು ಗಾಡಿ, ಅವರು ಮೋಸ್ಟ್ಲಿ ಆಲ್ಟ್ರೇಷನ್ ಮಾಡಿರ್ಬೋದು ಅಂದ್ಕೊಳ್ತೇನೆ. ಆ್ಯಂಡ್ ಇದೆಲ್ಲ ಹೊಸ್ತು ಸ್ವಿಚ್ ಅಸೆಂಬ್ಲಿ, ಆಮೇಲೆ ಗ್ರಿಪ್ ಕವರ್ಸ್, ಕ್ಲಚ್ ಕೇಬಲ್, ಕ್ಲಚ್ ಯೋಕ್ ಅಸೆಂಬ್ಲಿ. ಆ್ಯಂಡ್ ಇದು ಫಾಗ್ ಲೈಟ್ ಇದು ಸ್ವಿಚ್, ಆ್ಯಂಡ್ ಇದು ಹಜಾರ್ಡ್ ಲೈಟ್ ಇದು ಸ್ವಿಚ್. ಅಂದರೆ ಲೆಫ್ಟ್ ರೈಟ್ ಇಂಡಿಕೇಟ್ರ್ ಎಟ್ ಎ ಟೈಮ್ ವರ್ಕ್ ಆಗ್ತದೆ. ಕೀ ಸೆಟ್ ಸಹ ಹೊಸ್ತು ಹಾಕಿದ್ದೇನೆ. ಟ್ಯಾಂಕ್ ನಾನು ಕಂಪ್ಲೀಟ್ ರೀಪೇಂಟ್ ಮಾಡಿದ್ದು. ಆ್ಯಂಡ್ ಸೀಟ್ ಹೊಸ್ತು, ಸೈಡ್ ಕವರ್ಸ್, ಸೈಡ್ ಪೆನಲ್ಸ್, ಬ್ಯಾಕಿದು ಕೌಲ್, ಸೀಟ್ ರಿಂಗ್, ಬ್ಯಾಕಿದು ಇಂಡಿಕೇಟರ್ಸ್ ಇದೆಲ್ಲ ಹೊಸ್ತು. ಆ್ಯಂಡ್ ರೇರ್ ಫೆಂಡರ್, ಆಮೇಲೆ ಟೈಲ್ ಅಸೆಂಬ್ಲಿ ಒಂದು ಒರಿಜಿನಲ್ ಗಾಡಿಯಲ್ಲಿ ಬಂದದ್ದೇ, ಖಾಲಿ ಮಡ್ ಫ್ಲಾಪ್ ಒಂದು ಚೇಂಜ್ ಮಾಡಿದ್ದೇನೆ. ಶಾಕ್ ಅಬ್ಸರ್ RX 100 ಇದು. ನೆಕ್ಸ್ಟ್ SD ರಿಮ್, ಅದಕ್ಕೆ ಟಯರ್ ಒಂದು ಬೇರೆ ಕಂಪನಿ, ಮಾರುತಿ ಅಂತೇಳಿ ಒಂದು ಬ್ರ್ಯಾಂಡ್. ಆಮೇಲೆ ನೆಕ್ಸ್ಟ್ ಆ ಕಡೆ ನೋಡೋದಾದರೆ ಚೈನ್ ಕವರ್ ನಾನು ಅಪಾಚೆ RTR ಇದು ಯೂಸ್ ಮಾಡಿದ್ದು. ಸೊ ನೋಡ್ಬೋದು ಸಿಂಗಲ್ ಕವರ್ ಬರೋದು, ಅದಕ್ಕೆ ಒಳ್ಳೆ ಲುಕ್ ಉಂಟು. ಸೊ ನೆಕ್ಸ್ಟ್ ಈಚೆ ನೋಡೋದಾದರೆ ಸೈಲೆನ್ಸರು ಸ್ಟಾಕೆ, ಏನು ಆಲ್ಟ್ರೇಷನ್ ಎಂತ ಇಲ್ಲ. ಕಿಕ್ಕರ್ ನಾನು ಹೊಸ್ತು ಹಾಕಿದ್ದು. ಆ್ಯಂಡ್ ಬ್ರೇಕ್ ಪೆಡಲ್ಸ್ ಚೇಂಜ್ ಮಾಡಿದ್ದೇನೆ. ಇದು ಕ್ರ್ಯಾಶ್ ಗಾರ್ಡ್ RXZ. ಕಾರ್ಬ್ರೇಟ್ರ್ ನಾನು ಇದರದ್ದು ಸಮುರೈ ಇದೆ. ನೆಕ್ಸ್ಟ್ ಇದೊಂದು ಗ್ಲಾಸ್ ಫಿಲ್ಟರ್ ನೋಡ್ಬೋದು, ಪೆಟ್ರೋಲ್ ಫಿಲ್ಟರ್ ಇದು. ಆ್ಯಕ್ಚುಲಿ ಇದು ಬರೋದಿಲ್ಲ ಪ್ಲಗ್ ಅಡಾಪ್ಟರ್ ಇದಕ್ಕೆ, ಸಮುರೈ ಒಂಥರ ಬೇರೆ ಟೈಪ್ ಬರೋದು. ನಾನು ಇದು ಸ್ಪ್ಲೆಂಡರ್ ಇದು ಹಾಕಿದ್ದು. ಯಾಕೆ ಯೂಸ್ ಅಂತ ಹೇಳಿದರೆ, ನಿಮಗೆ ಈ ಮಳೆಗಾಲದಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಅದು ಇರ್ತದಲ್ಲ, ಸೊ ಇದಾದರೆ ಟೆನ್ಷನ್ ಇರೋದಿಲ್ಲ, ಕರೆಕ್ಟ್ ಕೂತ್ಕೊಳ್ತದೆ, ಟೈಟ್ ಫಿಟ್ಟಿಂಗ್ ಇದು. ಹಾರ್ನ್ ಪಲ್ಸರ್ 220 ಇದು. ಆ್ಯಂಡ್ ಬ್ಯಾಟ್ರಿ ನಾನು ಇದಕ್ಕೆ ದೊಡ್ಡ ಸೈಜಿದ್ದು ಬ್ಯಾಟ್ರಿ ಹಾಕಿದ್ದು, ಅಂದರೆ ಆ್ಯಕ್ಟಿವ್ ಅದು ಹಾಕಿದ್ದು. ಸಮುರೈ ಸ್ವಲ್ಪ ಸಣ್ಣ ಬ್ಯಾಟ್ರಿ ಬರ್ತದೆ ಸೈಜು, ಸೊ ಅದಕ್ಕೋಸ್ಕರ ಆ್ಯಕ್ಟಿವ್ ಅದು ಹಾಕಿದರೆ ನಿಮಗೆ ಫಾಗ್ ಲೈಟು ಆಮೇಲೆ ಹಾರ್ನ್ ಎಲ್ಲ ಇರ್ತದೆ ಅಲ್ಲ, ಅದಕ್ಕೆ ಕ್ಲೀನ್ ವರ್ಕ್ ಆಗ್ತದೆ. ಇದರಲ್ಲಿ ಈಗ ಎಲ್ಲ ವರ್ಕಿಂಗ್ ಉಂಟು, ಮೀಟ್ರಿದೊಂದು ಬಿಟ್ಟೆ. ಮೀಟ್ರಿದು ನೀಡೋದೊಂದು ಕಟ್ಟಾಗಿದೆ, ತೊಂದರೆ ಇಲ್ಲ, ನಾವು ಹೇಗೂ ಸ್ಪೀಡ್ ಅಂತೂ ಹೋಗೋದಿಲ್ಲ, ಕಿಲೋಮೀಟ್ರ್ ಮಾತ್ರ ನಮಗೆ ಬೇಕಾಗೋದು. ಇದರಲ್ಲಿ ನ್ಯೂಟ್ರಲ್ ಇದು ಇಂಡಿಕೇಷನ್ ಉಂಟು, ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಷನ್. ಆ್ಯಂಡ್ ಇದೊಂದು ಹೈ ಬೀಮು, ಇದೊಂದು ಆಯಿಲ್ ಟ್ಯಾಂಕ್ ಉಂಟು, ಆಯಿಲ್ ಪಂಪ್ ಸಹ ಉಂಟು. ಬಟ್ ನಾನು ಆಯಿಲ್ ಪಂಪಿಗೆ ಕನೆಕ್ಷನ್ ಕೊಡಲಿಲ್ಲ, ಡೈರೆಕ್ಟ್ ಟ್ಯಾಂಕಿಗೆ ಆಯಿಲ್ ಹಾಕೋದು ನಾನು, ಯಾಕಂತ ಹೇಳಿದರೆ ಅದೇ ಟೆನ್ಷನ್ ಇರೋದಿಲ್ಲ ಅಂತಷ್ಟೇ. ಇದು 1997 ಮಾಡೆಲ್. ನಾನು ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಒಂದು 1.5 ಇಯರ್ಸ್ ಆಯಿತು. ಎಲ್ಲ ಎಟ್ ಎ ಟೈಮ್ ನಾನು ರೆಡಿ ಮಾಡಲಿಲ್ಲ. ಸೊ ಯಾವಾಗ ಅಮೌಂಟ್ ರೆಡಿ ಆಗ್ತದೆ ಆ ಟೈಮಿಗೆ ಒಂದೊಂದು ವರ್ಕನ್ನು ಕಂಪ್ಲೀಟ್ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ನನಗೆ ಇದರದ್ದು ಟೋಟಲ್ ಲೆಕ್ಕ ಎಷ್ಟಂತ ಗೊತ್ತಿಲ್ಲ, ಎಷ್ಟು ಖರ್ಚಾಗಿದೆ ಅಂತ. ಸೊ ಆಲ್ಮೋಸ್ಟ್ ಒಂದು ನೋಡೋದಾದರೆ 40,000 ಚಿಲ್ಲರ್ ಆಗಿರ್ಬೋದು ಅಂದ್ಕೊಳ್ತೇನೆ. 40 to 45, 50 ಅಂತಲೇ ಇಟ್ಕೊಳ್ಳಿ, ಇನ್ಕ್ಲೂಡಿಂಗ್ ರೆಕಾರ್ಡ್ಸ್ ಎಲ್ಲ. ಯಾಕಂದರೆ ಇಂಜಿನ್ ವರ್ಕ್ ಆಗಿದೆ, ಟ್ಯಾಂಕ್ ರೀಪೇಂಟ್ ಆಗಿದೆ, ಸೈಡ್ ಕವರ್ಸ್, ಆಮೇಲೆ ಬ್ಯಾಕ್ ಕೌಲ್, ಸೀಟ್, ಶೋಗನ್ ಹೆಡ್ಲೈಟ್, ಮಾಸ್ಕ್, ಆ್ಯಂಡ್ ಅಪಾಚೆದ ಡಿಸ್ಕ್ ಸೆಟಪ್. ಮೇಯ್ನಾಗಿ ಕಾಸ್ಟ್ಲಿ ಇದೆ ಅಪಾಚೆದ ಡಿಸ್ಕ್ ಸೆಟಪ್, ಮತ್ತೆಲ್ಲ ತೊಂದರೆ ಇಲ್ಲ, ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತದೆ. ಮೇಯ್ನಾಗಿ ಕಾಸ್ಟ್ಲಿಸ್ಟ್ ಅಂತ ಹೇಳಿದರೆ ಇದೆ ಅಪಾಚೆದ ಸೆಟಪ್ಪೇ. ಯಾಕಂದರೆ ಇದು ಹಬ್ಬಿಗೆ ಆಲ್ಮೋಸ್ಟ್ ಅರೌಂಡ್ 4,000 ಉಂಟು. ಆಮೇಲೆ ಕ್ಯಾಲಿಪರ್ ಅಸೆಂಬ್ಲಿಗೆ ಸಹ ಹಾಗೆ 3.5K ನಾನು ಕಳೆದ ವರ್ಷ ಕೊಟ್ಟದ್ದು, ಈ ವರ್ಷದ ರೇಟ್ ಗೊತ್ತಿಲ್ಲ ಎಷ್ಟುಂಟಂತ. ಸೊ ಮೇಯ್ನಾಗಿ ಅದೇ ಫ್ರಂಟ್ ಸೆಟಪ್ಪೇ ಆಲ್ಮೋಸ್ಟ್ ಅರೌಂಡ್ 15,000 ಚಿಲ್ಲರೆ ಆಗಿದೆ. ತೊಂದರೆ ಇಲ್ಲ, ನಮ್ಮ ಗಾಡಿ ಅಲ್ಲ.
ಅದಕ್ಕೋಸ್ಕರ ಖರ್ಚು ಮಾಡಲೇಬೇಕು. ಸ್ವಲ್ಪ ಸ್ಟಿಕರಿಂಗ್ ವರ್ಕ್ಸ್ ಬಾಕಿ ಉಂಟು ಇಲ್ಲಿ, ಅದೊಂದು ಸುಜುಕಿ ಅಂತ ಹಾಕ್ಲಿಕ್ಕೆ ಉಂಟು ನೆಕ್ಸ್ಟ್. ಆಮೇಲೆ HSRP ಸಹ ಆಗಿದೆ. ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಗಾಡಿಯಲ್ಲಿ ರೈಡ್ ಹೋಗೋದು ವೀಡಿಯೋಸ್ ಆ ಥರದ್ದೆಲ್ಲ ನಾನು ಹಾಕ್ತಿರ್ತೇನೆ. ಮತ್ತು ನಾನು ಗಾಡಿದ ರೀಲ್ಸ್ ಫೋಟೋಸ್ ಎಲ್ಲ ಇನ್ಸ್ಟಾದಲ್ಲಿ ಅಪ್ಡೇಟ್ ಮಾಡ್ತೇನೆ. ಸೊ ಇನ್ಸ್ಟಾಗ್ರಾಮ್ ಇಲ್ಲಿ ಕೆಳಗೆ ಡಿಸ್ಪ್ಲೇ ಮಾಡ್ತೇನೆ, ಆ್ಯಂಡ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಡ್ತೇನೆ. ಈಗ ಇನ್ನೂ ಅಪ್ಡೇಟ್ ಬರ್ತಾ ಇರ್ತದೆ, ಒಂದೊಂದೇ ಮಾಡಿಫಿಕೇಷನ್ ಮಾಡಿಕೊಂಡು ಹೋಗುವ. ಸೊ ಶಾರ್ಟ್ ಹ್ಯಾಂಡಲ್ ಹಾಕಿದ್ದೆ, ಬಟ್ ನನಗೆ ಅದು ಕಂಫರ್ಟ್ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ಇದರಲ್ಲಿ ಇದ್ದ ಹ್ಯಾಂಡಲನ್ನೇ ವಾಪಸ್ ಫಿಟ್ಟಿಂಗ್ ಮಾಡಿದ್ದು, ಬಾರ್ ಹ್ಯಾಂಡಲ್. ಒಳ್ಳೆ ಕಂಫರ್ಟ್ ಉಂಟು, ಒಳ್ಳೆ ಲುಕ್ ಸಹ ಉಂಟು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ನಿಮ್ಮ 2 ಸ್ಟ್ರೋಕ್ ಫ್ರೆಂಡ್ಸ್ ಇದ್ದಾರೆ, ಯಾರೆಲ್ಲ 2 ಸ್ಟ್ರೋಕ್ ಬೈಕ್ ಓನರ್ಸ್ ಇದ್ದೀರಿ, ಅವರಿಗೆಲ್ಲ ಶೇರ್ ಮಾಡಿ, ಹೆಲ್ಪ್ ಆಗ್ತದೆ. ಓಕೆ ಫ್ರೆಂಡ್ಸ್, ಬಾಯ್.